अस्सलामु अलैकुम वरहमतुल्लाहि वबरकातुहु ನಹಮದುಹು ವ ನಸಲ್ಲಿ ಅಲಾ ರಸೂಲಿಲ್ ಕರೀಮ್ ಅಮ್ಮಾ ಬಾದ್. ನನ್ನ ಸಹಪಾಠಿಗಳೇ, ನಮಗೆ ನಮ್ಮ ಮಾರ್ಗದರ್ಶಕರಾದ ಹಾರಿಸ್ ಸಾಬ್ ನೆನೆ 2 ಸಬ್ಜೆಕ್ಟ್ ಕೊಟ್ಟಿದ್ದರು, ಸಬ್ರ್ ಮತ್ತು ತಂದೆ ತಾಯಿ ಬಗ್ಗೆ. ಸಬ್ರ್ ಮತ್ತು ತಂದೆ ತಾಯಿ ಬಗ್ಗೆ 2 ಸಬ್ಜೆಕ್ಟ್ ಕೊಟ್ಟಿದ್ದರು, ಇದ್ರ ಬಗ್ಗೆ ಮಾತಾಡಿ ಅಂತೇಳಿ. ಅವರು ಉತ್ತಮ ರೀತಿಯಲ್ಲಿ ಈ ಹಿಂದೆ ಅವರ ಸ್ಪೀಚಲ್ಲಿ ಸಬ್ರ್ ಬಗ್ಗೆ ಹೇಳಿದ್ರು. ಸೃಷ್ಟಿಕರ್ತ, ನಮ್ಮ ಅಲ್ಲಾಹನಾದ ಸೃಷ್ಟಿಕರ್ತ ಭೂಮಿ ಆಕಾಶಗಳನ್ನು ಮಾಡಲು ಎಷ್ಟು ಕಾಲಾವಕಾಶ ತಗೊಂಡ ಮತ್ತು ಅದರ ಹಿನ್ನೆಲೆ ಸಬರ್ ಏನಿದೆ, ಎಷ್ಟು ಕಾಲಾವಕಾಶ ಅಂತ ಇಲ್ಲಿ ಹೇಳಿದ್ರು. ಈ ಹಿಂದೆ ಸಬರ್ ಬಗ್ಗೆ ಹೇಳಬೇಕು ಅಂದರೆ, ಈ ಹಿಂದೆ ನಮ್ಮ ಒಬ್ಬರು ವಿದ್ಯಾರ್ಥಿ ಹೇಳಿದರು, ಅಲ್ಲಾಹ ತಾಲಾ ತಮ್ಮ ಕುರಾನ್ನಲ್ಲಿ ಎಷ್ಟು ಸರಿ ಸಬರಿನ ಬಗ್ಗೆ ಹೇಳಿದ್ದಾರೆ. ಎಲ್ಲ ಕಡೆ ಯಾವಾಗ ಅಲ್ಲಾಹ ತಾಲಾ ನಮಾಜಿನ ಬಗ್ಗೆ ಹೇಳ್ತಾನೋ ಅಲ್ಲಿ ಸಬರ್ ಬಗ್ಗೆ ಹೇಳಿರ್ತಾನೆ. ಸೊ ನಮಾಜ್ ನಮ್ಗೆ ಎಷ್ಟು ಮುಖ್ಯನೋ ಸಬರು ಅಷ್ಟೇ ಮುಖ್ಯ ನಮ್ಮ ಜೀವನದಲ್ಲಿ. ಸಬರ್ ಅನ್ನೋದೇ ಬಹಳ ಮುಖ್ಯ. ಯಾಕೆ ಮುಖ್ಯ ಅಂತಿದ್ರೆ, ಅಲ್ಲಾಹ ತಾಲಾ ತಮ್ಮ ಕುರಾನ್ ಹೇಳ್ತಾನೆ, ಇನ್ನಲ್ಲಾಹ ಮಅಸ್ ಸಾಬಿರೀನ್. ಇವಾಗ ಎಷ್ಟೋ ಜನ ಹೇಳಿದ್ದಾರೆ, ಈ ಹಿಂದೆ ಈ ವೇದಿಕೆಯಲ್ಲಿ ಹೆಚ್ಚು ಕಡಿಮೆ 200 ಸರಿ ಹೇಳಿರ್ಬೋದು ಇನ್ನಲ್ಲಾಹ ಮಅಸ್ ಸಾಬಿರೀನ್ ಅಂತ. ಸಣ್ಣ ಪದ, ಸಣ್ಣ ಅರ್ಥ, ಇನ್ನಲ್ಲಾಹ ಮಅಸ್ ಸಾಬಿರೀನ್. ಅಲ್ಲಾಹ್ ಸಬರ್ ಮಾಡೋರಿಗೆ ಸಾಧ್ಯ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಜೊತೆ ಯಾರನ್ನ ಒಬ್ಬ ಕೌನ್ಸಿಲರೋ, ಈ ಏರಿಯಾ ಮುಖಂಡರೋ, ಇಲ್ಲ ಈ ಮದ್ರಸದಲ್ಲಿ ಹಾಜಿ ಸಾಬ್ರೋ, ಇಲ್ಲ ಹ್ಯಾರಿಸ್ ಅವ್ರ ಜೊತೆ ಇದೀವಿ ಅಂದರೆ ನಾವು ಸ್ವಲ್ಪ ಆಕಾಶದಲ್ಲಿ ಆಡ್ತಾ ಇರ್ತೀವಿ, ಏನಪ್ಪ ನಮ್ಮ ಜೊತೆ ಇವರಿದ್ದಾರೆ ಅಂತ. ನಮಗೆ ಸ್ವಲ್ಪ ನಮ್ಮ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಸಾಕು, ವಿ ಫೀಲ್ ಹೈ, ನಾವು ಎಷ್ಟು ಮೇಲೆ ಆಡ್ತಾ ಇರ್ತೀವಿ. ಏನಾರ MLA ಮಾತಾಡ್ಬಿಟ್ರೆ ಮುಗ್ದೋಯ್ತದೆ. ಅದರಲ್ಲಿ ಯಾವ್ದಾರ MLA ಜೊತೆ ಏನೋ ಫೋಟೋ ಗಿಟೋ, ಇಲ್ಲ ಯಾವ್ದಾರ ಫಿಲ್ಮ್ ಸ್ಟಾರ್ ಜೊತೆ ಫೋಟೋ ಗಿಟೋ ಇಟ್ಬಿಟ್ರೆ ಬಹುಶಃ ಅವರೇ ನಮ್ಮ ಮನೆ ನಡೆಸ್ತಾ ಇರ್ಬೋದು, ಆ ಫೀಲಿಂಗ್ ಬಂದ್ಬಿಡುತ್ತೆ ಅಲ್ವಾ. ಏನೋ ಒಂಥರ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ. ಏನೋ ಅವ್ರು ಯಾವತ್ತೂ ನಮ್ಮ ಮನೆ ಬರೋಲ್ಲ, ಯಾರಂತಲೂ ಕೇಳಿರಲ್ಲ, ಎಲ್ಲೋ ಸೆಲ್ಫಿ ತಗೊಂಡಿರ್ತೀವಿ, ಅದಕ್ಕೆ ನಮ್ಮ ಫೀಲಿಂಗ್ ಏನಂದ್ರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ. ಸೊ ಲೆಕ್ಕ ಹಾಕಿ ಈ ಪ್ರಪಂಚದ ಸೃಷ್ಟಿಕರ್ತ ಅಲ್ಲಾಹ ಏನೋ ನಮ್ಮ ಒಡೆಯ ಇದ್ದಾನೆ, ಅವರೇ ನಮ್ಮ ಜೊತೆ ಇದ್ದಾನೆ. ಯಾರ ಜೊತೆ? ಸಬರ್ ಮಾಡೋರ ಜೊತೆ. ಸೊ ಲೆಕ್ಕ ಹಾಕಿ ನಾವು ಎಷ್ಟು ಪ್ರೌಡ್ಲಿ ಫೀಲ್ ಮಾಡಬೇಕು ಅಂತ. ಅಲ್ಲಾಹ ನಮ್ಮ ಜೊತೆ ಇದ್ದಾನೆ ಅಂದರೆ ನಮ್ಗೆ ಇನ್ನೇನು ಬೇಕು? ಸೊ ಸಬರ್ ಅನ್ನೋದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಅಲ್ಲಾಹ ತಾಲಾ ತಮ್ಮ ಕುರಾನ್ ಹೇಳ್ತಾನೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಏನು ಕಾರ್ಯ ಕೊಟ್ಟಿದ್ದೀನೋ ಅದ್ರ ಮುಂದೆ ನಡೀರಿ, ಸಾಗಿರಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ. ಈ ಹಿಂದೆ ಎಲ್ಲ ಪ್ರವಾದಿಗಳಿಗೂ ಅಲ್ಲಾಹ ತಾಲಾ ಕುರಾನಲ್ಲಿ ಹೇಳಿರೋದಷ್ಟೇ, ನೀವು ನಿಮ್ಮ ಕಾರ್ಯಗಳು ಮಾಡ್ತಾ ಇರಿ, ನಾನು ನಿಮ್ಮ ಜೊತೆ ಇದ್ದೀನಿ, ಒಳ್ಳೆ ಕಾರ್ಯ ಮಾಡಿ ನಿಮ್ಮ ಜೊತೆ ಇದ್ದೀನಿ. ಸೊ ಪ್ರವಾದಿಗಳ ಜೊತೆ ಇರುವ ಅಲ್ಲಾಹ ನಮ್ಮ ಜೊತೆ ಇದ್ದಾನೆ ಅಂದ್ರೆ ಅದಕ್ಕೆ ಲಿಂಕ್ ಏನಂದ್ರೆ ಸಬರ್. ಸಬರ್ ಯಾರ ಹತ್ರ ಇರುತ್ತೋ ಅವ್ರ ಜೊತೆ ಅಲ್ಲಾಹ ಇದ್ದಾನೆ ಅಂತ. ಸೊ ಸಬರ್ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಇದೆ. ಅಯ್ಯೂಬ್ ಅಲೈಹಿಸ್ಸಲಾಂ ರವರು ಸಬರ್ ಅಂತ ಹೇಳಿದ ತಕ್ಷಣ ಯಾಕೆ ಬರೋದು ಅಯ್ಯೂಬ್ ಅಲೈಹಿಸ್ಸಲಾಂ. ಅವರು ತಮ್ಮ ಜೀವನದಲ್ಲಿ ಹಾರಿಸರ್ ಹೇಳಿದಂಗೆ ಹಜರತ್ ನೂಹ್ ಅಲೈಹಿಸ್ಸಲಾಂ ಎಷ್ಟು ಸಬರ್, 950 ವರ್ಷಗಳು ಸಬರ್ ಮಾಡಿದ್ರು. ಅವ್ರಿಗೆ ಅನ್ಯಾಯ ಆಗಿಲ್ಲ. ಪ್ರವಾದಿ ಅಲ್ಲಾಹನ ಸಂದೇಶ ಸಾರ್ತಾ 950 ವರ್ಷ ಆಯಿತು. ಆದರೂ ಕೇವಲ ಬೆಳ್ಳಿನಷ್ಟು, ಬೆಳ್ಳಿನಿಕೆ ಎಷ್ಟು 50, 60, 70 ಮಂದಿ ಅವರು ಹೇಳೋ ಮಾತನ್ನು ಕೇಳಿ ಅವರ ಅನ್ಯಾಯಗಳಾದರು. 950 ವರ್ಷ. ಸೊ ಅವ್ರಿಗೆ ಎಷ್ಟು ಸಬರ್ ಇತ್ತು. ಸೊ ಅವ್ರ ಸಬರ್ ಇತ್ತು ಅನ್ನೋದಕ್ಕೇನೆ ಅಲ್ಲಾಹ ತಾಲಾ ಎಲ್ಲ ಪ್ರಪಂಚನ ಮುಳುಗಿಸಿದ್ರು. ನೂಹ್ ಅಲೈಹಿಸ್ಸಲಾಂನ ಬದುಕಿಸಿದ. ಅವರಿಂದ ಮತ್ತೆ ಪ್ರಪಂಚ ಶುರುವಾಯಿತು. ಸೊ ಸಬರ್ ಮಾಡಿದ್ದಕ್ಕೆ ಅದಕ್ಕೆ ಅವರು ಹೊರಿತಾಯಿತು. ಈ ಹಿಂದೆ ನಾನು ಹೇಳಿದ್ದೆ, ಇಬ್ರಾಹಿಂ ಅಲೈಹಿಸ್ಸಲಾಂ, ಹಜರತ್ ಹಾಜರಾ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಹೆಸರು ಇವತ್ತು ಶಾಶ್ವತವಾಗಿ ನಮ್ಗೆ ಉಳಿದಿದೆ ಅಂದ್ರೆ ಅವರು ಮಾಡಿದ ಸಬರ್. ಅವರ ಪರೀಕ್ಷೆಗಳಲ್ಲಿ ಅವರು ಅಲ್ಲಾಹನೊಂದಿಗೆ ಸಬರ್ ಏನಿತ್ತು, ಅಲ್ಲಾಹನ ಪರೀಕ್ಷೆಯಲ್ಲಿ ಸಬರ್ನೊಂದಿಗೆ ಏನು ಪರೀಕ್ಷೆ ಪಾಸ್ ಆದರೂ ಅದಕ್ಕೇನೆ ಅವ್ರ ಹೆಸರು ಉಳಿದಿರೋದು ಅಂತ ಹೇಳಿ. ಇನ್ನೊಂದು ಸಬ್ಜೆಕ್ಟ್ ಕೊಟ್ಟಿದ್ರು, ತಂದೆ ತಾಯಿ ಅಂತೇಳಿ. ತಂದೆ ತಾಯಿಯ ಮಹತ್ವದ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ಹೇಳಿದೆ. ಕುರಾನ್ ಹೇಳ್ತದೆ ಸೂರ ಲುಕ್ಮಾನಲ್ಲಿ, ವಸ್ಸೈನಲ್ ಇನ್ಸಾನ ಬಿವಾಲಿದೈಹಿ, ಅಲ್ಲಾಹ ತಾಲಾ ಖುದ್ದು ಹೇಳ್ತಾನೆ, ವಸ್ಸೈನಲ್ ಇನ್ಸಾನ ಬಿವಾಲಿದೈಹಿ, ನಾನು ಮನುಷ್ಯರನ್ನು, ಇನ್ಸಾನನ್ನು ಅವರ ತಂದೆ ತಾಯಿ ಬಗ್ಗೆ ವಸಿಯತ್ ಮಾಡ್ತೀನಿ, ಅಂದ್ರೆ ಅವರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೂರ ಲುಕ್ಮಾನಲ್ಲಿ ಅಲ್ಲಾಹ ತಾಲಾ ಖುದ್ದು ಹೇಳ್ತಾನೆ, ವಸ್ಸೈನಲ್ ಇನ್ಸಾನ ಬಿವಾಲಿದೈಹಿ, ನಮ್ಮ ತಂದೆ ತಾಯಿ ಬಗ್ಗೆ ನಾವು ಜಾಗೃತವಾಗಿರ್ಬೇಕು ಅಂತೇಳಿ ದೇವರೇ ನಮ್ಗೆ ಎಚ್ಚರಿಕೆ ಕೊಡ್ತಾನೆ. ಯಾಕಂದ್ರೆ ಅವ್ರಿಗೆ ನಾವು ಏನು ಅಲ್ಲಾಹ ತಾಲಾ अपने वालिदैन को हल्के में मत लो, अल्लाह ताला खुद वसीयत कर रहा है कि हम वालिदैन को वसीयत नहीं लो. बाप का दर्जा, ತಂದೆಯ ಬಗ್ಗೆ ಹೇಳಬೇಕಂದ್ರೆ
ಅವರು ಸ್ವರ್ಗದ ಬಾಗಿಲು, ಸ್ವರ್ಗದ ಬಾಗಿಲು ಅಂತ ಹೇಳ್ತಾರೆ. ತಂದೆ ಸ್ವರ್ಗದ ಬಾಗಿಲು. ತಂದೆ ನಮ್ಮ ಬಗ್ಗೆ ಸಂತೋಷವಾಗಿಲ್ಲದೆ ಇದ್ರೆ, ನಮ್ಮ ಬಗ್ಗೆ ತೃಪ್ತರಾಗಿಲ್ದಿದ್ರೆ ನಾವು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಅವರ ಬಾಗಿಲು. ಒಂದು ಡೋರ್ ಓಪನ್ ಆಗದೆ ಇದ್ರೆ ಒಳಗಡೆ ಬರಕಾಗುತ್ತಾ? ಒಂದು ಬಿಲ್ಡಿಂಗ್ ಡೋರ್ ಓಪನ್ ಇದ್ದೇ ಇದ್ರೆ ಒಳಗಡೆ ಬರಕಾಗುತ್ತಾ? ಸಾಧ್ಯ ಇಲ್ಲ. ಸೊ ತಂದೆ ಒಬ್ಬ ತಮ್ಮ ಮಕ್ಕಳು ಪೋಷಣೆಗಾಗಿ ಎಷ್ಟು ತೊಂದರೆ ಪಡ್ತಾರೆ ಅಂದ್ರೆ ನೀವು ಊಹಿಸಬಲ್ಲರು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕೂತಿದ್ರ ಒಂದು ಅಲ್ಲಿ ಸ್ಕೂಲ್ ಅನ್ಕೊಳ್ಳಿ, ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಓದಬೇಕಂದ್ರೆ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಕೊಡಬೇಕು? ಮೇ ಬಿ 20,000, 20,000, 20,000 ಒಂದು ಫೀಸ್ ಅನ್ಕೊಳ್ಳಿ. 20,000 ಫೀಸ್ ಅಂದ್ರೆ 200 ದಿವಸ ಸ್ಕೂಲ್ ನಡೆಯುತ್ತಾ? ಒಂದು 200 ದಿವಸ ಸ್ಕೂಲ್ ನಡೀಬಹುದು. ಒಂದು 365 ದಿವಸದಲ್ಲಿ ಜಡ್ಜುಗಳು ಅದು ಇದು ಹೋಗಿ. ಸೊ ಒನ್ ಡೇ ಎಷ್ಟಾಯ್ತು? ಒಂದು ಹುಡುಗನಿಗೆ 200 ರೂಪಾಯಿ ಮೇಲ್ಪಟ್ಟೆ. ಅವನು ಬಟ್ಟೆ, ಯೂನಿಫಾರ್ಮು, ಸ್ಕೂಲ್ ಬ್ಯಾಗು ಇದೆಲ್ಲ ಸೇರಿದ್ರೆ ಡೈಲಿ ಒಬ್ಬ ಮಗನಿಗೆ ಒಬ್ಬ ತಂದೆ 200 ರೂಪಾಯಿ ಖರ್ಚು ಮಾಡ್ತಾನೆ. ದುಡ್ಡಿನವ್ರು ಖರ್ಚು ಮಾಡೋದು ಬಿಡಿ ಬೇರೆ, ಒಬ್ಬ ಕೂಲಿ ಮಾಡೋನು, ಒಬ್ಬ ಆಟೋ ಓಡಿಸೋನು, ಒಬ್ಬ ಮೆಕ್ಯಾನಿಕ್ ಕೆಲಸ ಮಾಡೋನು, ಒಬ್ಬ ಹೋಟೆಲ್ ಕೆಲಸ ಮಾಡೋನು, ಅವನು ಈ ಕಾಲದಲ್ಲಿ ನನ್ನ ಮಗ ಓದಲಿ ಅಂತೇಳಿ ಕಾನ್ವೆಂಟ್ ಸೇರಿಸ್ತಾನೆ, ಒಳ್ಳೆ ಸ್ಕೂಲ್ ಸೇರಿಸ್ತಾನೆ. ಸೊ ಡೈಲಿ ಬರೀ ಒಂದು ಹುಡುಗನಿಗೆ 200 ರೂಪಾಯಿ ಖರ್ಚು ಮಾಡಬೇಕು ಅಂದ್ರೆ ಲೆಕ್ಕ ಹಾಕಿ 200 ರೂಪಾಯಿ ಅವನಿಗೆ ಖರ್ಚು ಮಾಡಬೇಕು. ಸೊ ಎಷ್ಟು ಕಷ್ಟ ಪಡ್ತಾ ಇರ್ಬೋದು ನಮ್ಮ ತಂದೆ. 200 ರೂಪಾಯಿ ನಮಗೋಸ್ಕರ, ಬರೀ ನಮ್ಮ ಸ್ಕೂಲ್ಗೋಸ್ಕರ, ಮತ್ತೆ ಆಟೋ ಚಾರ್ಜು, ನಮ್ಗೆ ಓದಕ್ಕೆ, ಮತ್ತೆ ಊಟಕ್ಕೆ, ಮನೆ ಬಾಡಿಗೆ. ನೀವು ಒಂದ್ಸರಿ ನಿಮ್ಮ ತಂದೆ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಡೈಲಿ ನಿಮ್ಮ ತಂದೆ ಏನೇನು ಖರ್ಚು ಮಾಡ್ತಾರೆ ನಿಮಗೆ? ಒಂದು 100 ರೂಪಾಯಿ ಜಾಸ್ತಿ ಇದೆಯಾ? ನನ್ನ ಮಕ್ಕಳು ಮನೇಲಿ ಇರ್ತಾರೆ, ಏನೋ ಸ್ವೀಟ್ಸ್ ತಗೊಳ್ಳೋಣ, ನನ್ನ ಮಕ್ಕಳು ಏನನ್ನ ಮನೇಲಿ ಇರ್ತಾರೆ, ಫ್ರೂಟ್ಸ್ ತಗೊಳ್ಳೋಣ, ಮಿಠಾಯಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಆ ತಂದೆ ಹೃದಯ. ತಂದೆ ಚಪ್ಪಲಿ ನೋಡಿದ್ರೆ ಹಳೆದೇ ಇರುತ್ತೆ. ಹೋದ ವರ್ಷ ರಂಜಾನ್ ತಗೊಂಡಿರೋದು ಈ ವರ್ಷ ಮತ್ತೆ ತಗೊಂಡ್ಕೊಳ್ತಿರ್ತಾರೆ. ದುಡ್ಡು ಖರ್ಚು ಮಾಡೋದು ಬಿಟ್ಬಿಡಿ, ಅದು ವೇಸ್ಟ್ ಆಫ್ ಮನಿ. ಅದು ನಾನು ಹೇಳ್ತಾ ಇರೋದು ಸಂಕಷ್ಟದಲ್ಲಿ. ತಂದೆಗೆ ಚಪ್ಪಲಿ ಇರಲ್ಲ, ಇದೇ ಚಪ್ಪಲಿ ಮನೇಲಿ ಹೇಳ್ತಿರ್ತಾರೆ, ಒಂದು ಒಳ್ಳೆ ಚಪ್ಪಲಿ ತಗೊಂಡ್ರೆ ಅಂತ. ಬೇಡ ಮಗನಿಗೆ ಶೂ ತಗೋಬಾರ ಈ ಸರಿ, ಅವನು ಸ್ಕೂಲ್ ಹೋಗೋನು ಅಂತ ಯೋಚನೆ ಮಾಡ್ತಾರೆ. ಸೊ ಅಂತ ತಂದೆ, ಆ ತಂದೆ ಬಗ್ಗೆ ನೀವೇ ಹೋಗಿ ಮನೇಲಿ ಫೀಲ್ ಮಾಡ್ಕೊಳ್ಳಿ. ನಮ್ಮಪ್ಪ ಏನು ಹೇಳಿದ್ರು ಕೇಳಲ್ಲ, ನಮ್ಮಪ್ಪ ತಂದ್ಕೊಡ್ರಿ ತಂದ್ಕೊಡಲ್ಲ, ಅವ್ರು RX 135 ಓಡಿಸ್ತಾವನೆ, ಅವನು ನಮ್ಗೆ ಸೈಕಲ್ ಕೊಡ್ಸಲ್ಲ. ಈ ಬಗ್ಗೆ ಫೀಲಿಂಗ್ ಮಾಡಬೇಡಿ. ನಮ್ಮ ತಂದೆ ನಮ್ಗೆ ಎಲ್ಲಿಂದ ತಂದಾಗ್ತಾವ್ರೆ. ಅಂಗಡಿ ನಡೀತಾ ಇದೆಯಾ, ಅವ್ರ ಕೂಲಿ ಸಿಗ್ತಾ ಇದೆಯಾ, ಕೆಲಸಗಳು ನಡೀತಾ ಇದೆಯಾ, ಬಿಲ್ ಬಂದ್ರೆ ಬಾಡಿಗೆ ಕಟ್ಟಬೇಕಲ್ಲ, ಕರೆಂಟ್ ಬಿಲ್ ಕಟ್ಟಬೇಕಲ್ಲ, ನಮ್ಮ ಮೊಬೈಲ್ ಕರೆನ್ಸಿ ಹಾಕ್ಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಆ ತಂದೆ ತಾಯಿ ಬಗ್ಗೆ ನೀವು ತಂದೆ ಬಗ್ಗೆ ಯೋಚನೆ ಮಾಡಿ. ನಿನ್ನ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ, ತಾಯಿ ಪದದ ಕೆಳಗೆ ಸ್ವರ ಇದೆ ಅಂತೆಲ್ಲ ಕೇಳಿದಿರ. ಆ ತಾಯಿಗೆ ಆ ಉನ್ನತ ಹುದ್ದೆ ಬಂದಿರೋದು, ಆ ಉನ್ನತ ನಾವು ಏನು ತಾಯಿ ಬಗ್ಗೆ ಇಷ್ಟು ಶ್ರೇಷ್ಠತೆ ಬಂದಿದೆ ಅಂದ್ರೆ ಅದಕ್ಕೂ ಸಬರ್ ಲಿಂಕ್. ಯಾಕೆ ಲಿಂಕ್ ಅಂದ್ರೆ ಸಬರು, ಆ ತಾಯಿ ಅನ್ನೋದು, ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ನಮ್ಗೆ 2, 3, 5 ವರ್ಷ ತನಕ ಸಾಕ್ತಾರಲ್ಲ, ಅದು ಆ ತಾಳ್ಮೆಯಿಂದ ಸಾಕ್ತಾರಲ್ಲ, ಅದಕ್ಕೆ ತಾಯಿ ಮಹತ್ವ. ಆ 5 ವರ್ಷ ನಾವೇನು ದೊಡ್ಡವರಾಗ್ತೀವೋ ಆ ಪೀರಿಯಡ್ ಇದೆಯಲ್ಲ, ಅವತ್ತು ಅವರು ನಮ್ಗೆ ಕೊಟ್ಟಿರುವ ಮಾರ್ಗದರ್ಶನ, ಅವರು ನಮ್ಗೆ ಪೋಷಣೆ ಮಾಡುವ ರೀತಿ, ಆಮೇಲೆ ನಮ್ಮ ಪೋಷಣೆಯಲ್ಲಿ ಅವರು ಪಡುವ ಸಬಲು ಇದೆಯಲ್ಲ, ಅದೇ ಅವ್ರಿಗೆ ಈ ಉನ್ನತ ಸ್ಥಾನದಲ್ಲಿ ನಿಲ್ಸಿರೋದು. ನಾವು ಇವಾಗ ಹೋಗಿ ಒಂದ್ ದಿವಸ 1-2 ಸರಿ ಅಂಗಡಿ ಕಳ್ಸಿದ್ರೆ ನಮ್ಮ ತಾಯಿ ತಂದೆ ಹೋಗಮ್ಮ ಬರೀ ನಿಮ್ಗೆ ಇದೇ ಆಯ್ತು ಅಂತ ಹೇಳ್ತೀವಿ. ಒಂದು 6 ಗಂಟೆ ಎಬ್ಬರಿಸಿದ್ರೆ ಸಾಕು ಬೇಜಾರು ಮಾಡ್ಕೊಳ್ತೀವಿ. ಬೇಗ ಮನಿಕೊಳ್ರಿ ಅಂತ ಹೇಳಿದ್ರು ಬೇಜಾರು ಮಾಡ್ಕೊಳ್ತೀವಿ. ಯೋಚನೆ ಮಾಡಿ, ನಾವು ಚಿಕ್ಕವರಿದ್ದಾಗ 3 ತಿಂಗಳು 2 ತಿಂಗಳು ಇದ್ದಾಗ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ. ತಂದೆ ತಾಯಿ ಗೊತ್ತಿರ್ಬೋದು, ನಿಮ್ಮ ಮಕ್ಕಳು ಗೊತ್ತಾಗಲ್ಲ. ಚಿಕ್ಕ ಮಕ್ಕಳು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ, ದಿನ ಎಲ್ಲ ಮಲ್ಕೊಳ್ತಾರೆ. ಚಿಕ್ಕ ಮಕ್ಕಳು ತಾಯಿ ಏನ್ ಮಾಡ್ಬೇಕು ಗೊತ್ತಾ? ರಾತ್ರಿ ಎಲ್ಲ ಮಗನ ಜೊತೆ ಇರ್ಬೇಕು, ನಿದ್ದೆ ಇರಲ್ಲ ಅವ್ರಿಗೆ. ರಾತ್ರಿ ಅಂತ ಬಟ್ಟೆ ಬದಲಾಯಿಸ್ತಾ ಇರಬೇಕು, ಹಾಲು ಉಣ್ತಾ ಇರಬೇಕು. ಬೆಳಿಗ್ಗೆ ಯಾವಾಗ ಅರ್ಧ ಗಂಟೆ ಮನಿಕೊಳ್ತಾರೆ ಮಗು, ಆವಾಗ ಮನೆ ಕೆಲಸ ಮಾಡೋದು. ನಮ್ಮ ಕೈಯಲ್ಲಿ ಆಗುತ್ತಾ? ಊಹಿಸ್ಕೊಂಡು ನೋಡೋಣ. ತಾಯಿ ರಾತ್ರಿ ಎಲ್ಲ ಮಗನ ಜೊತೆ ಎದ್ದಿರ್ಬೇಕು, ನೋಡ್ಕೋಬೇಕು. ಬೆಳಿಗ್ಗೆ ಅವನು ಮಲಗಿದ್ದಾಗ ಹೋಗಿ ಮನೆ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ನಿಮ್ಮ ಮಕ್ಕಳಿಗೆ ಸ್ಕೂಲ್ ರೆಡಿ ಮಾಡಬೇಕು. ತಾಯಿಗೂ ಬಲಿದಾನ ಏನಿದೆ ಅಂತ ಹೇಳಿ ಹೇಳಬೇಕು ಅಂದ್ರೆ ಬಹಳ ಇದಿದೆ. ಎಲ್ಲರೂ ಗೊತ್ತಿದೆ, ನೀವೆಲ್ಲ ಕೇಳಿದ್ದೀರಾ. ಸುಮ್ಮನೆ ಇದೇನು ಹೇಳ್ತೀವಿ ರಿಪೀಟ್ ಹೋಗಿ ಏನು ಹೇಳ್ತೀವಿ ಸುಮ್ಮನೆ ಕೇಳಿ ಅಷ್ಟೇ. ಹೋಗಿ ಏನು ಹೇಳಿದ್ರು, ಹಿಂಗೆ ಹೇಳಿದ್ರಲ್ಲ ನಿಜಾನ ತಾಯಿ ಬಗ್ಗೆನ. ಇವಾಗ ಮಾಡ್ರನ್ ಕಾಲ, ಬಟ್ ಈ ಹಿಂದೆ ಹ್ಯಾರಿಸ್ ಸರ್ ಗೊತ್ತಿರ್ಬೋದು, ಈ ಹಳ್ಳಿಗಳಲ್ಲಿ ಇವಾಗ ನೋಡಿ ಗ್ಯಾಸ್ ಇದೆ, ಲೈಟ್ ಇದೆ, ಎಲ್ಲ ಇದೆ. ಕತ್ಲಲ್ಲಿ ಮಗು ನೋಡ್ಕೋಬೇಕು ಅಂದ್ರೆ ತಾಯಿ ಎಷ್ಟು ಜೋಪಾನ ನೋಡ್ಕೋಬೇಕಿದ್ರೆ ರಾತ್ರಿ ಎಲ್ಲ ಹುಡುಗರಲ್ಲಿ ಬಂದ್ಬಿಡುತ್ತೋ, ಹಾವು ಬಂದ್ಬಿಡುತ್ತೋ, ಎಲ್ಲ ಈ ಗುಡಿಸಲು ಇರ್ತದೆ, ಗುಡಿಸಲಲ್ಲಿ ಯಾವ ಹಾವು ಬಂದ್ಬಿಡುತ್ತೋ, ಯಾವ ಚೇಳು ಬಂದ್ಬಿಡುತ್ತೋ, ಮಗುಗೆ ಕಚ್ಬಿಡುತ್ತೋ, ಎಲ್ಲಿ ಮಳೆ ಬರುತ್ತೋ, ಆ ಮಗು ಸಾಕ್ಬೇಕು ಅಂದ್ರೆ ಎಲ್ಲಿ ಕಿವಿಯಲ್ಲಿ ಹುಡುಬಿಡುತ್ತೋ. 6 ಗಂಟೆ ಆಲೋಚನೆ ಇತ್ತು. ಮಗು ಎದ್ದ ತಕ್ಷಣ ಒಲೆ ಊದಿ ಹಾಲು ಬಿಸಿ ಮಾಡಿ ಆ ಮಗನ ಕುಡಿಸ್ಬೇಕಾಗಿತ್ತು. 10 ನಿಮಿಷಕ್ಕೆ ಅರ್ಧ ಗಂಟೆ ಮಗು ಆಡೋದು. ಏನು ಒಂದು ಪಾತ್ರೆ ಕುಡಿಯಲ್ಲ ಮಗು, ಕುಡಿಯದೆ 10 ml 20 ml ಹಾಲು, ಒಂದು ಮತ್ತೆ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಹಾಲು. ಆ ತಾಯಿ ಅವಾಗ ಎಷ್ಟು ಸಬರ್ ಮಾಡ್ತಾ ಇರ್ಬೋದು, ಎಷ್ಟು ತಾಳ್ಮೆ ಇರ್ಬೋದು. ಆ ತಾಳ್ಮೆಗೋಸ್ಕರ ನಾವು ತಾಯಿಗೆ ಗೌರವ ಕೊಡಬೇಕು ಅಂತ ಹೇಳೋದು. ತಂದೆ ತಾಯಿಯವರು ನಮಗೆ ಎಸ್ ಅಂದ್ರೆ ಸಾಕು, ಬೇರೆಯವರು ಪ್ರಪಂಚದಲ್ಲಿ ಯಾರು ಎಸ್ ಅನ್ನೋಲ್ಲ. ನಮಗೆ
ಯಾವ MLA ಹೆಸರು ಬೇಡ, ಯಾವ MP ಹೆಸರು ಬೇಡ, ಪ್ರೈಮ್ ಮಿನಿಸ್ಟರ್ ಹೆಸರು ಬೇಡ, ದುಬೈ ಶೇಖ್ ಹೆಸರು ಬೇಡ. ನಮ್ಮ ಮನೆಗೆ ನಮಗೆ ನಮ್ಮ ತಾಯಿ ತಂದೆ ಎಸ್ ನನ್ನ ಮಗ ಓಕೆ ಅಂದ್ರೆ ಸಾಕು, ನನ್ನ ಮಗಳು ಓಕೆ ಅಂದ್ರೆ ಸಾಕು. ಇದಕ್ಕಿಂತ ಯಾವ ಪ್ರಶಸ್ತಿ ಬೇಕಾಗಿಲ್ಲ. ಯಾಕಂದ್ರೆ ಅವರು ರಾಜಿ ಇದ್ರೆ ನಾವು ರಾಜಿ ಇದ್ದೇವೆ. ರವೀಂದ್ರನಾಥ್ ಠೇಗೂರು ಒಂದು ಕಥೆಯಲ್ಲಿ ಹೇಳ್ತಾರೆ, ತಾಯಿ ಹೃದಯದ ಬಗ್ಗೆ ಹೇಳ್ತಾರೆ. ಒಬ್ಬ ಮೂರ್ಖ ಮಗ ಅವ್ರದ್ದು ಹೆಂಡತಿ ಮಾತು ಕೇಳಿ, ಹೆಂಡತಿ ಹೇಳ್ತಾರಂತೆ ನಿನ್ನ ತಾಯಿಯ ಹೃದಯ ಬೇಕು ನನಗೆ ಅಂತ, ನನ್ನ ತಾಯಿಯ ಹೃದಯ ಬೇಕು ನನಗೆ ಅಂತ ಕೇಳ್ತಾರಂತೆ. ಕೇಳಿದಾಗ ಅವನು ಮೂರ್ಖ ಬಿಡು ಅಷ್ಟೇ ತಾನೆ ಅಂತೇಳಿ ತಾಯಿನ ಸಾಯಿಸ್ಬಿಟ್ಟು ಅವಳು ಹೃದಯ ತಗೊಂಡು ಹೋಗ್ತಿರ್ತಾರಂತೆ. ಹೃದಯ ತಗೊಂಡು ಹೆಂಡತಿ ಕೂಡ ಹೋಗ್ತಿರ್ತಾರಂತೆ. ಕತೆ ಇದು. ಹೋಗ್ತಾ ಇದ್ರೆ ದಾರಿಯಲ್ಲಿ ಬಿದ್ದುಬಿಡ್ತಾನೆ. ಬಿದ್ದ ತಕ್ಷಣ ಹೃದಯ ಕೆಳಗಡೆ ಬಿಡುತ್ತೆ. ಬಿದ್ದ ತಕ್ಷಣ ಹೃದಯದಿಂದ ಶಬ್ದ ಬಿಡುತ್ತಂತೆ, ಅಯ್ಯೋ ಮಗನೇ ನೋಡ್ಕೊಂಡು ಹೋಗಬಾರ್ದ, ಬಿದ್ಬಿಟ್ಟಲ್ಲ ನಾವು ಏನ್ ಬಿತ್ತೇನೋ ಅಂತ. ತಾಯಿ ಹೃದಯ ಮಾತಾಡುತ್ತಂತೆ, ಏನು ಹೋಗ್ತಾ ಹೋಗ್ತಾ ಬಿದ್ಬಿಟ್ಟು ಎಲ್ಲ ನೋಡ್ಕೊಂಡು ಬರೋದಲ್ವಾ ಅಂತ. ಸಾಯಿಸ್ತಾ ಕೊಂದ, ಹೃದಯ ತಗೊಂಡ, ತಾಯಿಗೆ ಅದರ್ಥ ಆಗಿಲ್ಲ, ಅದ್ರ ಬಗ್ಗೆ ಬೇಜಾರಾಗಿಲ್ಲ. ಮಗ ಬಿಟ್ಬಿಟ್ನಲ್ಲ ಅದ್ರ ಬಗ್ಗೆ ಬೇಜಾರಾಗಿಲ್ಲ. ಸೊ ತಾಯಿ ಮಹತ್ವ ಜಾಸ್ತಿ ಹೆಚ್ಚಿಗಿದೆ. ನಾವು ಎಲ್ಲೋ ಇವನ್ ಆಲ್ಸೋ ನಾನು ಕೂಡ ಸೇರ್ಸಿ ಹೇಳ್ತಾ ಇದ್ದೀನಿ, ನಾವು ಎಲ್ಲೋ ಒಂದ್ ಕಡೆ ತಂದೆ ತಾಯಿಗೆ ಗೌರವ ಕೊಡ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಒಂದು ಪಿಡುಗು ಬರ್ತಾ ಇದೆ. ಅದು ಸ್ಪೆಷಲಿ ನಮ್ಮ ಮೊಬೈಲಿಂದ ನಮ್ಮಲ್ಲಿ ಇರುವ ಸವಲತ್ತುಗಳು ಜಾಸ್ತಿ ಆಗ್ತಿದೆ ನಮ್ಮಲ್ಲಿ. ಯಾಕೆ ಅಂದ್ರೆ ಯಾವಾಗ ನಮ್ಮಿಂದ ನಮ್ಮ ಒಂದು ಸಣ್ಣ ಕೃತದಿಂದ ನಮ್ಮ ಎಲ್ಲ ಅಮಲಗಳು ಹೊರಟೋಗ್ಬಿಡ್ತು ಅಂತ ಭಯ ಆಗುತ್ತೆ. ತಾಯಿ ಒಬ್ಬ ಸ್ವಹಾಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಪ್ರಾಣ ಹೋಗ್ತಾ ಇರಲ್ಲ, ಹಂಗೆ ಒದ್ದಾಡ್ತಿರ್ತಾರೆ. ಯಾರ್ಯಾರು ಬಂದು ಏನೇನೋ ನೋಡ್ತಾರೆ, ಯಾಕೆ ಪ್ರಾಣ ಹೋಗ್ತಾ ಇಲ್ಲ ಅಂತ. ಪ್ರವಾದಿ ಮುಹಮ್ಮದ್ ವಿಷಯ ತಿಳಿಯುತ್ತೆ, ಬಂದು ನೋಡ್ತಾರೆ, ಯಾಕೆ ಇವು ಪ್ರಾಣ ಹೋಗ್ತಾ ಇರಲ್ಲ, ಒದ್ದಾಡ್ತಾವ್ರಲ್ಲ ಈ ಸ್ವಹಾಬಿ ಅಂತೇಳಿ. ಆವಾಗ ಪ್ರವಾದಿ ಮುಹಮ್ಮದ್ ಬಂದು ನೋಡ್ತಾರೆ. ನೋಡ್ಬಿಟ್ಟು ಈ ಸ್ವಲ್ಪ ಹಿನ್ನೆಲೆ ನೋಡ್ಬಿಟ್ಟು ಬಹುಶಃ ಇವ್ರ ತಾಯಿ ಊರಿಂದ ಬೇಜಾರಾಗಿರ್ಬೋದು. ಸೊ ಅದಕ್ಕೆ ಅವ್ರ ತಾಯಿ ಕರೀರಿ ಅಂತ ಹೇಳ್ತೀವಿ. ತಾಯಿ ಕರೆದು, ನೋಡ್ರಮ್ಮ ನಿಮ್ಮ ಮಗ ಒದ್ದಾಡ್ತವನೆ, ಸಾಯ್ತಾ ಇಲ್ಲ, ಪ್ರಾಣ ಹೋಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಸೊ ಅವ್ರ ತಾಯಿ ಬೇಜಾರು ಮಾಡ್ಕೊಂಡು, ಇಲ್ಲ ಅವ್ರ ಹೆಂಡತಿ ಮುಂದೆ ನನಗೆ ಅವಮಾನ ಮಾಡಿದ್ದ, ನಾನು ಬೇಜಾರಾಗ್ಬಿಟ್ಟಿದೆ, ನಾನು ಕ್ಷಮಿಸಲ್ಲ ಅಂತ ಹೇಳ್ತಾರೆ. ಸೊ ಪ್ರವಾದಿ ಮುಹಮ್ಮದ್ ಹೇಳ್ತಾರೆ, ಕ್ಷಮಿಸಿಬಿಡಿ ಅಂತ ಕೇಳ್ತಾರೆ. ಇಲ್ಲ ನಾನು ಕ್ಷಮಿಸಲ್ಲ ಅಂತ. ಹೌದಾ ಅಂತ ಹೇಳಿ ಬೇರೆ ಸ್ವಾಮಿಗಳನ್ನ ಹೇಳಿ ಒಂದು ಕೆಲಸ ಮಾಡಿ, ತಾಯಿ ಕ್ಷಮಿಸಲ್ವಂತೆ, ಎಲ್ಲ ಕಟ್ಟಿಗಳೆಲ್ಲ ಸೌದೆಗೆಲ್ಲ ತಂದ್ಬಿಡಿ, ಸುತ್ತಾಡ್ಬೇಡ ಅವ್ರಿಗೆ ಅಂತ, ಜೀವಂತ ಸುತ್ತಾಡ್ಬೇಡ ಅಂತ. ಬೇಡ ನನ್ನ ಮಗನ ಸುತ್ತಾಕ್ಬಿಡಿ, ದಯವಿಟ್ಟು ಹಂಗೆ ಮಾಡ್ಬಿಡಿ, ನನ್ನ ಮಗ ಹೋಗುತ್ತೆ. ಇವಾಗ ಕ್ಷಮಿಸದೇ ಇದ್ರೆ ಪ್ರಾಣ ಹೋಗಲ್ಲ. ಪ್ರಾಣ ಹೋಗದೇ ಇದ್ರೆ ಇದೇ ಸಂಕಟವಾಗಿರುತ್ತೆ. ಕ್ಷಮಿಸ್ಬಿಡು ಅಂದ್ರೆ ಬೇಡ, ನನ್ನ ಮಗನಿಗೆ ತೊಂದರೆ ಆಗ್ಬಾರ್ದು, ನಾನು ಕ್ಷಮಿಸ್ಬಿಡ್ತೀನಿ ಅಂತೇಳಿ ಕ್ಷಮಿಸ್ತಾರೆ. ತಾಯಿ ಹೃದಯ ಅನ್ನೋದು ಬಹಳ ಇದೆ. ತಾಯಿ ಅಂದ್ರೆ ಬಹಳ ಕಷ್ಟ. ಹೊಲ ಗಾಡಲ್ಲಿ ಹೇಳ್ತಾನೆ, ತಂದೆ ತಾಯಿ ಬಗ್ಗೆ ನೀವು ಹೊಲ ಉಫ್ಫಿನ್ ಅಂತ ಪದ ಬರುತ್ತೆ. ಹೋಗಮ್ಮ ನಿಂದಿದೆ, ಹೋಗಪ್ಪ ನಿನ್ ತರಿ ಇದೆ, ಏನು ಅನ್ಸ್ಕೊ ಕುತ್ಕೊಳ್ಳೋಕೆ ಬಿಡಲ್ಲ. ಹೋಗೋ ಹಾಲು ತಗೋಬಾ, ಇದೇ ಆಯ್ತು ನಿಂದು. ಹೋಗೋ ಟೀ ಕುಡಿ ತಗೋಬಾ, ಇದೇ ಆಯ್ತು. ಟಿವಿ ಆಫ್ ಮಾಡಿ ಕುತ್ಕೊಂಡು ಓದಕ್ಕೆ, ಇದೇ ಆಯ್ತು ನಿಂದು. ಎದ್ದು ಬರೋ ಆಚೆ, ನಮ್ಮ ಸಮಾಜದಲ್ಲಿ ನಡೀತಾ ಇರೋದು. ಇದೇ ಆಯ್ತು, ಬೇಗ ಬರಪ್ಪ ಮನೆಗೆ, ಸ್ವಲ್ಪ ಕ್ರಿಕೆಟ್ ಆಡ್ಕೊಂಡು ಬರ್ತೀನಿ, ನಾನು ಇದು ನೋಡ್ತಾ ಇದ್ದೀನಿ, ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಊಟ ಮಾಡ್ಕೊಂಡು ಬರಪ್ಪ ಅಂದ್ರೆ, ಇದೇ ನಮ್ದು ಕಾಮನಾಗಿ ಹೇಳ್ತಾ ಇರೋದು, ಎಲ್ಲ ಮನೇಲಿ ಹೇಳಿಯೋದು. ಸೊ ಅದಕ್ಕೆ ತಂದೆ ತಾಯಿಯ ಸ್ಥಾನ ಎಷ್ಟಿದೆ ಅಂದ್ರೆ ನಾವು ಹೇಳಕ್ ಊಹಿಸಾಗಲ್ಲ. ನಿಮ್ಗೆ ಏನೋ ಗೊತ್ತಾಗಲ್ಲ. ಯಾರು ಮತ್ತೆ ನೀವು ಮುಂದಿನ ದಿನಗಳಲ್ಲಿ ನೀವು ತಂದೆ ತಾಯಿ ಆಗ್ತಿರಲ್ಲ, ಆವಾಗ ನಮ್ಮ ತಂದೆ ತಾಯಿಗಳು ಏನ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ತಂದೆ ತಾಯಿ ಬಗ್ಗೆ ಕೇಳಬೇಕಂದ್ರೆ ಅನಾಥರಿಗೆ ಕೇಳಿ ಗೊತ್ತಾಗುತ್ತೆ. ಅನಾಥರಿಗೆ ಕೇಳಿ ಹೋಗಿ ನಿಮ್ ತಂದೆ ಅಂದ್ರೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ತಂದೆ ಬಗ್ಗೆ ಕೇಳಿ, ತಾಯಿ ಹೋಗಿ ತಾಯಿ ಬಗ್ಗೆ ಕೇಳಿ, ಹೇಳ್ತಾರೆ ಅಷ್ಟೇ ಸಾಕು. ತಂದೆ ತಾಯಿ ಬಗ್ಗೆ ಹೇಳಕ್ಕೆ ಏನೂ ಇಲ್ಲ. ನಿಮ್ಗೆ ಇದು ಸೇಫ್ ಗಾರ್ಡ್. ತಂದೆ ಇದ್ದಾರೆ, ತಾಯಿ ಇದ್ದಾರೆ ಅಂದ್ರೆ ಪ್ರಪಂಚದ ಎಲ್ಲಾ ಸೌಲಭ್ಯಗಳು ಮಾತ್ರ ಇದೆ ಅಂತ ನೀವು ಆರಾಡ್ಕೊಂಡು ಬರ್ಬೋದು. ನೀವು ಎಷ್ಟೋ ಜನ ನೋಡ್ತೀವಿ, ನಾನು ನೋಡಿದ್ದೀನಿ, 60-60 ವರ್ಷ ವಯಸ್ಸಾದ್ರೂ ದುಡಿಯಕ್ಕೆ ಹೋಗಲ್ಲ. ಕೆಲವರು ಇದ್ದಾರೆ, ಅವ್ರಿಗೆ ಇನ್ನ ತಂದೆ ಸಾಕ್ತಾವ್ರು. 60 ವರ್ಷ ಏಜ್ ಮಗನಿಗಾದ್ರೂ ದುಡಿಯಕ್ಕೆ ಹೋಗ್ತಾ ಇಲ್ಲ, ಅವ್ರಿಗೆ ತಂದೆಗಳು ಸಾಕ್ತಾವ್ರಿ, ತಂದೆ ಸಾಕ್ತಾವ್ರಿ. ನೀವು ನೋಡಿರ್ಬೋದು, ಭಿಕ್ಷಕರು ನೋಡಿದಿರಲ್ಲ, ಹೋಗಿ ನೋಡಿ. ಭಿಕ್ಷೆ ಬಿದ್ದು ನಿಮ್ಮ ಹತ್ರ ಎಲ್ಲ ಭಿಕ್ಷೆ ಬಿದ್ದು ನಿಮ್ ನೋಡಿರ್ತೀರ. ಆ ಏರಿಯಾದವ್ರು ಈ ಏರಿಯಾಗೆ ಬರ್ತಾರೆ, ಈ ಏರಿಯಾದವ್ರು ಆ ಏರಿಯಾಗೆ ಬರ್ತಾರೆ ಭಿಕ್ಷೆ ಬಿಡಕ್ಕೆ. ಅವ್ರ ಮನೆಗೆ ಹೋಗಿ ಹಿಂದೆ ಹೋಗಿ ನೋಡಿ, ಅವರು ಮಕ್ಕಳಿಗೋಸ್ಕರ ದುಡಿಯೋದು, ಅವ್ರಿಗೋಸ್ಕರ ಅಲ್ಲ. ಅವರು ಎಲ್ಲ ನಾವು ಇಡ್ಲಿ ತಿನ್ಬಿಟ್ರೆ ಮುಗಿದೋಗ್ಬಿಡ್ತು ಅವರು ಅಲ್ವಾ, ಎಲ್ಲೋ ಗುಡಿಸ್ಲಿರ್ತಾರೆ. ಬಟ್ ಅವರು ಭಿಕ್ಷೆ ಬಿಡೋದು ಅವ್ರ ಮಕ್ಕಳಿಗೋಸ್ಕರ. ಸೊ ಈ ಹಿಂದೆ ಯಾರು ಹೇಳ್ತಿದ್ರು, ತಂದೆ ಮಗನ್ನ ಭುಜದ ಮೇಲೆ ಕುಂಚ್ಕೊಳ್ತಾನಂತೆ. ಯಾಕೆ ಅಂದ್ರೆ ನಾನು ನೋಡಿದಿರೋ ವಸ್ತುಗಳನ್ನು ನನ್ನ ಮಗ ನೋಡ್ಲಿ ಅಂತ. 5 ಅಡಿ ನಾನಿದ್ದೀನಿ, 5 ಅಡಿ ಮೇಲೆ ಕಾಡ್ತಾ ಇಲ್ಲ. ನನ್ನ ಮಗನಿಗೆ ನನ್ನ ಭುಜದ ಮೇಲೆ ಕುಂಚ್ಕೊಂಡ್ರೆ 8 ಅಡಿ ಆಗ್ತದೆ. 8 ಅಡಿಗೆ ಏನೇನೋ ಕಾಣುತ್ತೆ ಅಲ್ವಾ. ಸೊ ನನಗಿಂತ ಎತ್ತರ ಬೆಳೀಲಿ ಅಂತ ತಂದೆ ಭಾವನೆ ಇರುತ್ತೆ. ಮಗ ನನಗಿಂತ ಎತ್ತರ ಬೆಳೀಲಿ ಅಂತ. ಈ ಭಾವನೆ ಇಬ್ಬರಿಗೆ ಬರೋದು, ಒಬ್ಬ ಶಿಕ್ಷಕನಿಗೆ, ಒಬ್ಬ
ತಂದೆ ನನಗಿಂತ ಬೆಳೀಲಿ ಅಂತ. ತಂದೆನೂ ಅದೇ ಭಾವಿಸ್ತಾನೆ, ಶಿಕ್ಷಕನೂ ಅದೇ ಭಾವಿಸ್ತಾನೆ, ನನಗಿಂತ ನನ್ನ ಸ್ಟೂಡೆಂಟ್ ಮುಂದೆ ಹೋಗಲಿ ಅಂತ. ಸೊ ಈ ಎರಡು ಮಾತುಗಳನ್ನು ಹೇಳ್ತಾ ನಾನು ಅಲಿ ಕಳ್ಳಕಲಿ ಮತ್ತು ಹಾರಿಸ್ ಸರ್ಗೆ ಹೊಂದಿಸುತ್ತಾ ನನ್ನ ಅದೇನು ಹೇಳ್ತಾರಲ್ಲ ಬೇಬುನಿಯಾಡ್ ಬೇಪಾಯಕ್ಕೆ ಮಾತ ನನ್ನ ಅರ್ಥವಾಗದ ಮಾತುಗಳನ್ನು ತಾಳ್ಮೆಯಲ್ಲಿ ಕೇಳಿದ್ದಕ್ಕೆ ನಿಮಗೂ ಧನ್ಯವಾದ ಹೇಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮಾಷಾ ಅಲ್ಲಾಹ್, ತುಂಬಾ ಅರ್ಥವತ್ತಾಗಿ ಮನಮುಟ್ಟುವಂತೆ ಹೃದಯಾಂತರಾಳದಿಂದ ಮಾತನಾಡಿದ್ದಾರೆ. ಇದನ್ನು ಬರೀ ಒಂದು ಸಲ ಅಲ್ಲ, ನಾನು ಹೇಳ್ತೇನೆ 10 ಸಲ ಕೇಳಬೇಕು. ಸ್ಪೆಷಲಿ ಇವತ್ತಿನ ಯುವಜನತೆ ಯಾರಾದರೂ ಪ್ರೇಮ ಪಾಶ ಆ ಥರದ್ದೇನಾದರೂ ಆಕರ್ಷಣೆ ಆದಾಗ ತಂದೆ ತಾಯಿಯನ್ನು ಮರೆತು ಬಿಟ್ಟು ಬೇರೆ ಯಾರ ಜೊತೆ ಮನದಲ್ಲಿ ಎಲ್ಲ ಅವರದೇ ಆಗಿ ಹೋಗುವ ಇವತ್ತಿನ ಯುವಜನತೆ ನೀವು 10 ಸಲ ಕೇಳಬೇಕು, ಇದರ ಬಗ್ಗೆ ಯೋಚನೆ ಮಾಡಬೇಕು. ಇದನ್ನು ಅರ್ಥೈಸಿ ನಿಮ್ಮ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಲೇಬೇಕು. ಯಾಕಂದರೆ ಒಂದು ಕ್ಯಾಟಗರಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶಾಪ ಹಾಕಿದರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಸರಳ ಅತ್ಯುತ್ತಮವಾದ ಪರ್ಸನಾಲಿಟಿ. ಸ್ಟಿಲ್ ಹಿ ಹ್ಯಾಸ್ ಕರ್ಸ್ಡ್ one category of people. So those are like those who are not obedient to the parents. ಯಾರು ತಂದೆ ತಾಯಿಗೆ ಒಬಿಡಿಯಂಟ್ ಆಗಿಲ್ವೋ, ಅವರು ಹೇಳಿದಾಗಿ ಕೇಳಲಿಲ್ವೋ, ಅವರ ಸೇವೆಯನ್ನು ಮಾಡಿ ಸ್ವರ್ಗವನ್ನು ಯಾರು ಪಡೆದುಕೊಳ್ಳುವುದಿಲ್ಲೋ ಅವರಿಗಾಗಿ ಬದ್ದುವ ಅಥವಾ ಶಾಪವನ್ನು ಹಾಕಿದ್ರು. ಸೊ ಇಂತಹ ಒಂದು ಕ್ಯಾಟಗರಿಯಲ್ಲಿ ನಾವು ಯಾರೂ ಬರಬಾರದು ಅಂತ ಹೇಳುತ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮ್ಮ ಶಬೀರ್ ಸಾಹೇಬರಿಗೆ ಜೋರಾಗಿ ಚಪ್ಪಾಳೆ ಇದೆ. ಸೊ ಈ ತರಹದ ವ್ಯಕ್ತಿತ್ವ ವಿಕಸನದ ತರಬೇತಿ ಕ್ಲಾಸ್ ಡೈಲಿ 5:30 ಇಂದ 7:30 PM ವರೆಗಿರುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.